ವಿಜಯಪುರ ಲೋಕಸಭಾ ಮೀಸಲು ಮತಕ್ಷೇತ್ರದ ಪ್ರಬಲ ಆಕಾಂಕ್ಷಿಯಾಗಿದ್ದೇನೆ ಎಂದು ಬಿಜೆಪಿ ಮುಖಂಡ ಮಾರುತಿ ಬಂಡಿ ಹೇಳಿದರು. ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, 2 ಬಾರಿ ಬಿಜೆಪಿಯಿಂದ ಟಿಕೆಟ್ ವಂಚಿತನಾಗಿದ್ದೇನೆ. 2024ರ ಲೋಕಸಭಾ ಬಿಜೆಪಿ ಟಿಕೆಟ್ ಸಿಗುವ ಭರವಸೆ ಇದೆ. ಇನ್ನು ರಾಜ್ಯದಲ್ಲಿ ಭೋವಿ ಸಮುದಾಯಕ್ಕೆ ಸಾಕಷ್ಟು ಅನ್ಯಾಯವಾಗಿದೆ. ಅದಕ್ಕಾಗಿ ಈ ಬಾರಿ ನನಗೆ ಲೋಕಸಭಾ ಟಿಕೆಟ್ ನೀಡಬೇಕು ಎಂದರು. ನಾನು ಮಾರುತಿರಾವ್ ಬಸಪ್ಪ ಬಂಡಿ ಅಂತ ಹೇಳಿ ಬಿಜಾಪುರ ಲೋಕಸಭೆ ಮತ್ತು ನಾಗಠಾಣ ವಿಧಾನಸಭೆಗೆ ಬಿಜಾಪುರ ಲೋಕಸಭೆಗೆ 2 ಸಲ ನನ್ನ ಟಿಕೆಟಿಂದ ವಂಚಿತ ಆಗಿನ ಭಾರತೀಯ ಜನತಾ ಪಕ್ಷದ ಟಿಕೆಟ್ನಿಂದ, ಮತ್ತು ನಾಗಠಾಣ ವಿಧಾನಸಭೆಗೆ 2 ಸಲ ನಾನು ವಂಚಿತನಾಗಿದ್ದೀನಿ. ಬೆಂಗಳೂರು ಕೋರ್ ಕಮಿಟಿ ಒಳಗೆ ಫೈನಲ್ ಆಗಿ ಡೆಲ್ಲಿ ಕೋರ್ ಕಮಿಟಿಗೆ ಹೋಗಿ ನಾನು ಲಾಸ್ಟ್ ಮೊಮೆಂಟ್ದಾಗ ನಾಮಿನೇಷನ್ ಮಾಡೋ ಟೈಮ್ದಾಗ ಫೇಲ್ ಆಗ್ಯಾವ. ಈ 3ನೇ ಬಾರಿ ನಾನು ಟಿಕೆಟ್ ಕೇಳಾಕತ್ತೀನಿ ಕೆಲವು ಬಿಜಾಪುರ ಮೀಸಲು ಮತಕ್ಷೇತ್ರ ಲೋಕಸಭೆಗೆ. ದಯಮಾಡಿ ಈ ಸಲಾಟು ಕೊಡ್ತಾರ ಅಂತ ನನಗೆ ವಿಶ್ವಾಸ ಐತಿ. ಯಾಕೆ ವಿಶ್ವಾಸ ಐತಿ ಅಂದ್ರೆ, ಮೋದಿಜಿಯವರು ಮಾಡಿದಂಥ ಆರ್ಡರ್ ಯುವಕರಿಗೆ 50% ಹೆಚ್ಚಿಗೆ ಆದ್ಯತೆ ಕೊಡಬೇಕು ದೇಶದೊಳಗೆ. ಭಾರತೀಯ ಜನತಾ ಪಕ್ಷದ ಲೋಕಸಭೆಗೆ ಮತ್ತು ವಿಧಾನಸಭೆಗೆ ಅಂತ ಹೇಳ್ಯಾರ. ಮತ್ತು 75 ವರ್ಷ ಆದವರಿಗೆ ಟಿಕೆಟ್ ಕೊಡಂಗಿಲ್ಲ ಅಂತ ಮೋದಿಜಿಯವರು, ಸನ್ಮಾನ್ಯ ಶ್ರೀ ಪ್ರಧಾನಮಂತ್ರಿಗಳು ಮೋದಿಜಿಯವರು ಹೇಳಿದ್ದಕ್ಕೆ ನಮಗೊಂದು ಆಶಾಭಾವನೆ ಹುಟ್ಟೈತಿ. ಈ ಸಲ ನನಗೆ 3ನೇ ಬಾರಿ ನಾನು ಕೇಳಾತೀನಿ ಲೋಕಸಭೆಗೆ ನನಗೆ ಟಿಕೆಟ್ ಕೊಡ್ತಾರೆ ವಿಶ್ವಾಸ ಅದ. ದಯಮಾಡಿ ಈಗ ರಾಜ್ಯದೊಳಗೆ ಸಾಮಾಜಿಕ ನ್ಯಾಯದಡಿಯಲ್ಲಿ ಟಿಕೆಟ್ ಹಂಚಿಕೆ ಆಗ್ತಾ ಇಲ್ಲ. ಅದು ನಮಗೆ ಸಾಮಾಜಿಕ ನ್ಯಾಯದಡಿಯಲ್ಲಿ ಟಿಕೆಟ್ ಹಂಚಿಕೆ ಆಗ್ತಾ ಇಲ್ಲ, ಅದು ನಮಗೆ ಅಸಮಾಧಾನ. ಅದು ಸಾಮಾಜಿಕ ನ್ಯಾಯದಡಿಯಲ್ಲಿ ಯಾಕೆ ಟಿಕೆಟ್ ಹಂಚಿಕೆ ಆಗ್ತಾ ಇದ್ದಿಲ್ಲ? ಜನರಲ್ ಮತಕ್ಷೇತ್ರ ಲೋಕಸಭೆ ಇರ್ಬೋದು, ವಿಧಾನಸಭೆ ಇರ್ಬೋದು, ಅಲ್ಲಿ ನೀವು ಕುಟುಂಬಕ್ಕೆ ಹೆಚ್ಚಿನ ಪ್ರಾತಿನಿಧ್ಯ ಕೊಡಾಕತ್ತೀರಿ. ಅದೇ ಥರ ನಮ್ಮ ಮೀಸಲು ಮತಕ್ಷೇತ್ರಗೂ ಅದೇ ಸಂಸ್ಕೃತಿ ತಂದಿರಿ. ತಂದೆ ಮಗ, ಗಂಡ ಹೆಂಡತಿ, ಅಣ್ಣ ತಮ್ಮ, ಮಾವ ಅಳಿಯ, ಮುತ್ಯ ಮೊಮ್ಮಗ, ಇದು ಏನು ಸಂಸ್ಕೃತಿ? ಒಂದೇ ಕುಟುಂಬಕ್ಕೆ ಜನರಲ್ ಮತಕ್ಷೇತ್ರ ಆಗಲಿ ಮತ್ತು ಮೀಸಲು ಮತಕ್ಷೇತ್ರ ಆಗಲಿ ಜನ ಏನು ಕೇಳಾಕತ್ತಾರ, ಇವರು ಒಂದೇ ಕುಟುಂಬದವ್ರು ಅದಾರೇನು? ಒಂದೇ ಕುಟುಂಬದವ್ರು ಯಾಕೆ ಟಿಕೆಟ್ ಕೊಡ್ತಾರ? ಬೇರೆ ಸಮಾಜದವರು, ಬಡವರು, ಮಧ್ಯಮ ವರ್ಗದವರು MLA MP ಆಗಬಾರ್ದೇನೋ ಅಂಥೇಳಿ ಹೀಗಾಗಿ ಜನ ಮತದಾರ ಪ್ರಭುಗಳು ಓಟ್ ಹಾಕಕ್ಕೆ ತಯಾರಿಲ್ಲ ಒಂದೇ ಕುಟುಂಬದವ್ರಿಗೆ. ಹೀಗಾಗಿ ಎಲ್ಲ ಕಡೆ ಫೇಲ್ ಆಗತ್ತಾವ. ಆ ದೃಷ್ಟಿಯಿಂದ ಸಾಮಾಜಿಕ ನ್ಯಾಯದಡಿಯಲ್ಲಿ ನಮ್ಮ ಬೋವಿ ಒಡ್ರ ಸಮಾಜ ರಾಜ್ಯದೊಳಗೆ 40 ಲಕ್ಷ ಮೀರಿ ನಮ್ಮ ಸಮಾಜ ಐತಿ. ನಮ್ಮ ಸಮಾಜಕ್ಕೆ ಭಾಳ ದೊಡ್ಡ ಹಿನ್ನಡೆ ಆಗತ್ತದ. ಪಕ್ಷಗಳಿಂದ ಟಿಕೆಟ್ ಕೊಡ್ತಾ ಇಲ್ಲ ಒಂದೇ ಸಮುದಾಯಕ್ಕೆ. ಇವತ್ತು ಚಿತ್ರದುರ್ಗ ಇರ್ಬೋದು, ಬಿಜಾಪುರ ಲೋಕಸಭೆ ಇರ್ಬೋದು, ಕೋಲಾರ ಲೋಕಸಭೆ ಇರ್ಬೋದು, ಕನಕಗಿರಿ ಇರ್ಬೋದು, ಮುಧೋಳ ಇರ್ಬೋದು, ನಾಗಠಾಣ ಇರ್ಬೋದು, ಇನ್ನಿತರ ಭಾಳಷ್ಟು ಮತಕ್ಷೇತ್ರದೊಳಗೆ ಒಂದೇ ಸಮಾಜಕ್ಕೆ, ಒಂದೊಂದೇ ಕುಟುಂಬಕ್ಕೆ ಭಾರತೀಯ ಜನತಾ ಪಕ್ಷದೊಳಗೆ ಪ್ರಾತಿನಿಧ್ಯ ಕೊಡ್ಲಾಕತ್ತಾರೆ. ಯಾಕೆ? ಅದು ಜನರಲ್ ಸಂಸ್ಕೃತಿ ತಂದು ಕಿಸಿನಲ್ಲಿ ಮೀಸಲು ಮತಕ್ಷೇತ್ರದಾಗ ಯಾಕೆ ಹಾಕಾಕತ್ತೀರಿ? ಸಾಮಾಜಿಕ ನ್ಯಾಯದಡಿಯಲ್ಲಿ ನಮ್ಗೆ ಕೊಡ್ರಿ. ನಾವು ವಿದ್ಯಾವಂತರಿದ್ದೀವಿ, ಪದವೀಧರರಿದ್ದೀವಿ, ಬುದ್ಧಿವಂತರಿದ್ದೀವಿ. ನಮ್ಮ ಸಮಾಜದವ್ರನ್ನೂ ಯಾರು MLA MP ಆಗಬಾರ್ದ? ಒಂದೇ ಸಮಾಜದವ್ರ ತಂದೆ ಮಗ, ಮೊಮ್ಮಗ, ಮಾವ ಅಳಿಯ, ಗಂಡ ಹೆಂಡತಿ, ಇದು ಏನು? ಇದು ಯಾರಿಗೂ ಸರಿ ಕಾಣ್ತಾ ಇಲ್ಲ. ದಯಮಾಡಿ ಸಾಮಾಜಿಕ ನ್ಯಾಯದಡಿಯಲ್ಲಿ ನಮಗೆ ಟಿಕೆಟ್ ಈ ಸಲ ಕೊಡಬೇಕು. ಇದನ್ನು ರಾಜ್ಯ ನಾಯಕರಿಗೆ, ರಾಷ್ಟ್ರೀಯ ನಾಯಕರಿಗೆ, ನಮ್ಮ ಜಿಲ್ಲಾ ಭಾರತೀಯ ಜನತಾ ಪಕ್ಷದ ನಮ್ಮ ಜಿಲ್ಲಾ ನಾಯಕರಿಗೆ, ಕಾರ್ಯಕರ್ತರಿಗೆ, ಸಂಘ ಪರಿವಾರದ ಹಿರಿಯರಿಗೆ, ಕಾರ್ಯಕರ್ತರಿಗೆ ಎಲ್ಲರೂ ನನಗೆ ಹೆಲ್ಪ್ ಮಾಡ್ಬೇಕಂತೇಳಿ ನಾನು ತಮ್ಮೆಲ್ಲರ ಮಾಧ್ಯಮದವ್ರ ಮುಖಾಂತರ ನಾನು ಅವ್ರಿಗೆ ಕೈ ಮುಗಿದು ಎಲ್ಲ ನಾಯಕರಿಗೆ ನಾನು ಮನವಿ ಮಾಡ್ಕೋತೀನಿ. ಈಗ ಕೆಲವೊಂದು ರಾಜಕಾರಣಿಗಳು ಮೋದಿಜಿಯವರೇನು 75 ವರ್ಷ ಏನು ಮಾಡಿದ್ರಲ್ಲ, 75 ವರ್ಷ ಟಿಕೆಟ್ ಇಲ್ಲ ಅಂತೇಳಿ ಈಗ ಅಡ್ವರ್ಟೈಸ್ ಕೊಡ್ತಾರೆ ನಿಮ್ಮ ಪೇಪರ್ನಾಗ. ಹುಟ್ಟುಹಬ್ಬದ ಶುಭಾಶಯಗಳು ಎಲ್ಲ ಕೆಲವೊಂದು MLAಗಳು ಅವರು ವಯಸ್ಸೇ ಹಾಕಂಗಿಲ್ಲ. ಯಾಕಂದ್ರೆ 75 ವರ್ಷ ಆಗಿದ್ದಕ್ಕೆ. ಆದರೆ ಸತ್ಯ ಹೇಳಿದವ್ರು ಒಬ್ಬರೇ ಈ MLA MPಗಳದಾಗ ಕಾರಜೋಳ ಸಾಹೇಬರು. ಈ 18-19 ಬಿಜಾಪುರ ಜಿಲ್ಲಾ ಭೀಮಾ ನದಿಯಿಂದ ಬಂದು ಗುಲ್ಬರ್ಗ ಜಿಲ್ಲಾದಾಗ ಅವರು ಉಸ್ತುವಾರಿ ಮಂತ್ರಿ ಇದ್ರು. ಗುಲ್ಬರ್ಗ ಜಿಲ್ಲಾಕ್ಕೆ ಅಲ್ಲಿ ಫ್ಲಡ್ ಆಗಿ ನೀರು ಬಂದು ತೊಂದರೆ ಆಯಿತು. ತೊಂದರೆ ಆದಾಗ ಉಸ್ತುವಾರಿ ಮಂತ್ರಿಗಳೇ ಬರಂಗಿಲ್ಲ ತಂದಾಗ ಅವ್ರ ಮನ್ಯಾಗ ಅವ್ರ ಮಗನಿಗೆ ಏನೋ ಆರಾಮಿದ್ದಿಲ್ಲ, ಏನೋ ಒಂದು ಆರಾಮ್ ತಪ್ಪಿ ಕೊರೋನಾ ಏನೋ ಪ್ರಾಬ್ಲಮ್ ಆಗಿ ಕಣ್ಣಾಗಿ ನೀರಾಕಿ ಹೇಳಿದ್ರು. ಏನು ಹೇಳಿದರು? 2018-19 ನನಗೆ 73 ವರ್ಷ ಆಗ್ಯಾವ, ನನಗೆ 600 ಕಿಲೋಮೀಟರ್ ತಿರುಗಾಡಕ್ಕೆ ಆಗಂಗಿಲ್ಲ.
ಏನು 600 ಕಿಲೋಮೀಟರ್ ನಾನು ತಿರುಗಾಡಕ್ಕಾಗಿಲ್ಲ, ನನ್ನ ಮನೆಗೆ ಈ ಥರ ಸಮಸ್ಯೆ ಐತಿ ಅಂತೇಳಿ ಅವ್ರು ಒಬ್ಬರೇ ವಯಸ್ಸು ಕರೆಕ್ಟ್ ಹೇಳಿದವರು. 2018 19 ಅವ್ರಿಗೆ 73 ಅಂದ್ರೆ ಈಗ 2024 ಚಾಲು ಆಯಿತು. ಅವ್ರಿಗೆ 75 ವರ್ಷ ಮೀರಿ ಹೋಗ್ಬಿಟ್ಟು, ಬೇರೆದವ್ರಿಗೆ 75 ವರ್ಷ ಎಲ್ಲ ಮೀರಿ ಹೋಗ್ಬಿಟ್ಟು. ಈಗ 75 ಅಲ್ಲ 80 ಆದವ್ರಿಗೆ ಕೊಡಕತ್ತಾರೆ. ಮೋದಿಜಿ ಅವರು ಮಾಡಿದ್ದ ಆರ್ಡರ್ ಮ್ಯಾಗ ನಮ್ಮ ಸನ್ಮಾನ್ಯ ಯಡಿಯೂರಪ್ಪನವ್ರನ್ನ ಅದೇ ಬೇಸ್ ಇಟ್ಕೊಂಡು ಮುಖ್ಯಮಂತ್ರಿ ಇಳಿಸಿದ್ರು. ಅದ್ರ ಪ್ರಕಾರ ಮುಂದೂ ನಡ್ಕೋಬೇಕು. 75 ಆದವ್ರಿಗೆ ಟಿಕೆಟ್ ಕೊಡಬಾರ್ದು. ಒಮ್ಮೆ ಆರ್ಡರ್ ಮಾಡ್ತೀರಿ ಅಂದ್ರೆ ಅದರ ಸಿದ್ಧಾಂತ ಪ್ರಕಾರ, ಅದರ ಆಚಾರ ವಿಚಾರ ಪ್ರಕಾರ ನಡಿಬೇಕಾಗ್ತದೆ. ಒಂದ್ ಸೆಕೆಂಡ್, ನನ್ನ ಮಗನೇ ಹೇಳ್ತೀನಿ ಏನ್ರಿ. ಅದಕ್ಕೋಸ್ಕರ ನಾವೇನು ಹೇಳಕತ್ತೀವಿ, ನಮ್ಮ ಸಾಮಾಜಿಕ ನ್ಯಾಯದಡಿಯಲ್ಲಿ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗತ್ತ ರಾಜ್ಯದೊಳಗ, ನಮಗೆ ಟಿಕೆಟ್ ಕೊಡಬೇಕು. ನಾ ಇದು 3ನೇ ಬಾರಿ, ಯಾಕಂದ್ರೆ ವಿಧಾನಸಭೆಗೆ ಲೋಕಸಭೆಗೆ 2 ಸಲ ನಾನು ವಂಚಿತನಾಗಿದ್ದೀನಿ. ನಮಗೆ ಯಾಕೆ ಪ್ರಯಾರಿಟಿ ಕೊಡ್ತಾ ಇಲ್ಲ, ಯಾಕೆ ಕೊಡ್ತಾ ಇಲ್ಲ ಬೇಕಲ್ಲ. ನಮ್ಮ ಪಕ್ಷದ ನಾಯಕರಿಗೆ, ರಾಜ್ಯ ನಾಯಕರಿಗೆ, ರಾಷ್ಟ್ರೀಯ ನಾಯಕರಿಗೆ ನಿಮ್ಮ ಮಾಧ್ಯಮ ಮುಖಾಂತರ ಕೇಳ್ತೀನಿ, ಕೊಡಬೇಕು. ಬರೀ ಒಂದೇ ಕುಟುಂಬಕ್ಕೆ ಒಂದೇ ಇದು. ಈಗ ನಮ್ಮ ಮನೆತನದೊಳಗೆ ರಾಜಕೀಯ ಇತಿಹಾಸ ಇಲ್ಲ. ನಾನೇ ರಾಜಕೀಯದಾಗ ನಾ ಇದ್ದವ್. ಯಾಕಂದ್ರೆ ನನಗೂ ನಮ್ಮಪ್ಪ ರಾಜಕೀಯ ಒಳಗೆ ಮಂತ್ರಿ MLA ಇದ್ದು ಟಿಕೆಟ್ ತಂದು ಕೊಟ್ಟರು, ರೊಕ್ಕ ಕೊಟ್ಟಿದ್ರೆ ನಾನು ಯಾವಾಗ ನಿಂದಿರ್ತಿದ್ದೆ. ನನಗೂ ಒಬ್ಬ ಮಾವ ಹಳೆ, ನನಗೂ ಒಬ್ಬ ತಂದು ಕೇಸಿನ ರೊಕ್ಕ ಮತ್ತು ಟಿಕೆಟ್ ತಂದು ಕೊಟ್ಟಿದ್ರೆ ನಾನು ನಿಂದಿರ್ತಿದ್ದೆ. ಹಂಗೆ ನೀವು ನಿಂದಿರ್ತಿದ್ರೆ ನಾನು ನಿಂದಿರ್ತಿದ್ದೆ. ಹಂಗಿಲ್ಲ, ಒಂದೇ ಕುಟುಂಬಕ್ಕೆ ಮನೆ ಹಾಕ್ಲಾಗತ್ತೀರಿ ನೀವು, ಅದು ಒಂದೇ ಸಮಾಜಕ್ಕೆ ಮನೆ ಹಾಕ್ಲಾಗತ್ತೀರಿ. ವಿಶೇಷವಾಗಿ ರಿಸರ್ವೇಷನ್ದಾಗ ನೀವು ಜನರಲ್ಲ ಏನೋ ಮಾಡ್ಕೊರಿ, ಯಾರಿಗಾರ ಹಾಕ್ರಿ, ಒಂದೇ ಕುಟುಂಬಕ್ಕೆ ಹಾಕ್ರಿ ಹಾಕ್ರಿ. ಅದು ತಂದು ಮೀಸಲಾತಿ ಒಳಗೆ ಯಾಕೆ ಹಾಕತ್ತೀರಿ ನಾಯಕರೇ, ರಾಜ್ಯ ನಾಯಕರು, ರಾಷ್ಟ್ರೀಯ ನಾಯಕರು? ಮೋದಿಜಿಯವರು ಮಾಡಿದಂಥ ಆರ್ಡರ್ ನೀವು ಯಾಕೆ ಪಾಲನೆ ಮಾಡ್ತಾ ಇಲ್ಲ? ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ನಿಮ್ಮ ಸಿದ್ಧಾಂತ ಪ್ರಕಾರ, ಪಕ್ಷದ ಸಿದ್ಧಾಂತ ಪ್ರಕಾರ ಯಾಕೆ ನಮಗೆ ನೀವು ಟಿಕೆಟ್ ಕೊಡ್ತಾ ಇಲ್ಲ? ನಮಗೆ ಈ ಸಲ ಟಿಕೆಟ್ ಕೊಡ್ತಿರೋದು ವಿಶ್ವಾಸ ಅದ, ನೀವು ಕೊಡಲೇಬೇಕಾಗ್ತದೆ. ಯಾಕಂದ್ರೆ 8 ದಿನ ಒಂದೇ ಕುಟುಂಬಕ್ಕೆ ಒಂದೇ ಸಮಾಜಕ್ಕೆ ನೀವು ಮನೆ ಹಾಕ್ತೀರಿ, ನಾವೆಲ್ಲಿ ಹೋಗೋಣ? ಹೇಳ್ರಿ, ಕೊಡ್ತೀರಾ ಕೊಡ್ತೀನಿ ಅಂತ ಹೇಳ್ರಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ರಿ. ನಾವು ಬೇರೆ ಪರ್ಯಾಯ ದಾರಿಯಾರ ನೋಡ್ಕೋತೀವಿ, ಇಲ್ಲ ಇಲ್ಲೇ ಇರ್ತೀವಿ, ಏನಾರ ಮಾಡ್ತೀವಿ. ನಾವು ಬರೀ ಮೋಸ ಹೋಗೋದು ಅಂದ್ರೆ ಇದ್ರಾಗೆ ವಯಸ್ಸೇ ಇದ್ರಾಗ ಹೋಯ್ತಾ ನಮ್ಮ ಮುಂದೆ ಏನು ಮಾಡೋಕ್ಕಾಗ್ತದ? ಏನು ಮಾಡೋಕ್ಕಾಗ್ತದೆ? ಅದಕ್ಕೆ ನಮ್ದು ಏನದ ರಿಕ್ವೆಸ್ಟ್, ನೀವು ಈ ಸಲ ನಮಗೆ ಕೊಡಲೇಬೇಕಾಗ್ತದೆ. ಬರೀ 24 ಲೋಕಸಭೆ ಟಿಕೆಟ್ ನನಗೆ ಯಾವುದೇ ಕಂಡೀಷನ್ ಕೊಡಬೇಕು. ನಂದು ರಾಷ್ಟ್ರೀಯ ನಾಯಕರಿಗೆ, ರಾಜ್ಯ ನಾಯಕರಿಗೆ ನಂದು ರಿಕ್ವೆಸ್ಟ್ ಏನ್ರಿ. ಮತ್ತು ಪಕ್ಷದೊಳಗೆ ನೌಕರಿ ಮಾಡಿ ಸಂಬಳ ತಗೊಂಡು ಗಿಂಬಳ ತಗೊಂಡು ಎಲ್ಲ ಮಾಡಿ ದಮ್ ಆದವ್ರಿಗೆ VRS ತಗೊಂಡ್ಬಂದವ್ರು ಟಿಕೆಟ್ ಕೊಡ್ತೀರಿ. ಪಕ್ಷದವ್ರು ದುಡ್ದವ್ರು ಟಿಕೆಟ್ ಕೊಡಂಗಿಲ್ಲ, ಅವ್ರಿಗೆ ಮೂಲಿ ಗುಂಪು ಮಾಡ್ತೀರಿ. ಇಲ್ಲಿ ಬಾಜು ನಮಗೆ ಹತ್ತಿದ ಜಿಲ್ಲಾ ಗುಲ್ಬರ್ಗಕ್ಕ, ಅಲ್ಲಿ ತಂದೆ ಮಗನಿಗೆ ಕೊಡ್ತೀರಿ. ಅಲ್ಲಿ ಬಂಜಾರ ಸಮಾಜದವ್ರು ಒಬ್ರು ಲೋಕಸಭೆಗೆ ಅದಾರ, ಒಬ್ರು ಅಸೆಂಬ್ಲಿಗೆ ಅದಾರ. ಅದೇ ಥರ ಬಿಜಾಪುರ ಜಿಲ್ಲಾದಾಗ ಸಂಸ್ಕೃತಿ ಮಾಡಕತ್ತೀರಿ. ಸಿದ್ಧಾಂತ ಪ್ರಕಾರ ನಾ ಎಲ್ಲ ಸಮಾಜದವ್ರಿಗೆ ನೀವು ಟಿಕೆಟ್ ಕೊಡ್ರಿ ದಯಮಾಡಿ, ಪಕ್ಷದ ನಾಯಕರು. ಅಲ್ಲಿ ಬಂಜಾರ ಸಮಾಜದವ್ರು ಕೊಟ್ಟಿರಲ್ಲ, ಸಂತೋಷ ಅದ. ಇಲ್ಲಿ 8 ದಿನ ಇಲ್ಲಿ ಕೊಟ್ಟಿರಿ, ನಮಗೆ ಕೊಡ್ರಿ, ಎಲ್ಲಾರು ಕೊಡ್ರಿ ರಿಸರ್ವೇಷನ್ದಾಗ. ನೀವು ಜನರಲ್ದಾಗ ಕಡೆ ಒಂದೇ ಕುಟುಂಬಕ್ಕೆ ಹಾಕೋರಿ, ಏನಾರು ಮಾಡ್ಕೊಡ್ರಿ ದಯಮಾಡಿ. ಈ ಥರ ಆಗಬಾರ್ದು. VRS ತೊಗೊಂಡ್ಬಂದವ್ರಿಗೆ, ನಿನ್ನೆ ಮೊನ್ನೆ ಪಾರ್ಟಿಗೆ ಬಂದವ್ರಿಗೆ, ಹಿಂದಿನ ಭಾಗಲ್ಲೇ ಬಂದವ್ರಿಗೆ ಟಿಕೆಟ್ ಕೊಡ್ತೀರಿ. ನಾವು ದುಡ್ದವ್ರು ಎಲ್ಲಿ ಹೋಗ್ಬೇಕು? ನಾವು ದುಡ್ದವ್ರು ಎಲ್ಲಿ ಹೋಗ್ಬೇಕು? ಪಕ್ಷದಾಗ ದುಡ್ದವ್ರು ನಾವು ಎಲ್ಲಿ ಹೋಗ್ಬೇಕು? 8 ದಿನ ಕಾಯ್ಬೇಕು, 8 ದಿನ ವಂಚಿತರಾಗಬೇಕು. ಎಲ್ಲಿಂದ ಬಂದವ್ರು ಯಾರೋ ರೆಕಮೆಂಡೇಶನ್ ತೊಗೊಂಬಂದು ಏನೇನೋ ಗದ್ದಲ ಮಾಡಿ, ಏನೇನೋ ಹಿಂದಿನ ಬಾಕಲೇ ಬಂದು ಕೇಸಂದು ಟಿಕೆಟ್ ತೊಗೊಂಡು ಹೋಗಿ ಎಲೆಕ್ಷನ್ ಮಾಡಕತ್ತಾರ. ನಾವು ಯಾವ ಬಾಕಲಿಂದ ಬರಬೇಕು? ನಾವು ದುಡ್ದವರು ಮುಂದಿನ ಬಾಕಲಿನೇ ಬರೋರು ನಾವು. ದಯಮಾಡಿ ಈ ಥರ ಪಕ್ಷದ ನಾಯಕರು ನಂದು ರಿಕ್ವೆಸ್ಟ್ ಅದ, ಈ ಸಲ ನಮಗೆ ಯಾವುದೇ ಕಂಡೀಷನ್ಲೇ ಟಿಕೆಟ್ ಕೊಡಬೇಕು. ಒಂದೇ ಕುಟುಂಬಕ್ಕೆ ಮನೆ ಹಾಕ್ಬಾರ್ದು, ಒಂದೇ ಸಮಾಜಕ್ಕೆ ಮನೆ ಹಾಕ್ಬಾರ್ದು ಅಂತೇಳಿ ರಾಜ್ಯ ನಾಯಕರಿಗೆ ಮತ್ತು ರಾಷ್ಟ್ರೀಯ ನಾಯಕರಿಗೆ ನಾನು ಕೈ ಮುಗಿದು ನಾನು ಮನವಿ ಮಾಡ್ಕೋತೀನಿ. ನಮ್ಮ ಜಿಲ್ಲಾ BJP ನಾಯಕರಲ್ಲಿ, ಕಾರ್ಯಕರ್ತರಲ್ಲಿ ನಾನು ಮನವಿ ಮಾಡ್ಕೋತೀನಿ. ದಯಮಾಡಿ ಎಲ್ಲರೂ ಕೂಡಿ ನನಗೆ ಈ ಸಲ ಲೋಕಸಭೆಗೆ 2024 ಲೋಕಸಭೆಗೆ ಹೆಲ್ಪ್ ಮಾಡ್ಬೇಕಂತ ಹೇಳಿ ಕಿಶಂದ್ರ ನಾನು ಮನವಿ ಮಾಡ್ಕೋತೀನಿ. ಜಾಸ್ತಿ ಹೇಳಂಗಿಲ್ಲ. ಇದೇ ಮುಂದುವರೆದ್ರೆ ನಾನು ಇನ್ನೂ ಬರುವಂಥ ದಿನಗಳಲ್ಲಿ ನಾನು ಇನ್ನೂ ಪ್ರೆಸ್ ಮೀಟ್ ಮಾಡಿ ಮಾಧ್ಯಮದವ್ರ ಮುಖಾಂತರ ತಿಳಿಸ್ತೀನಿ. ನಾನು ದಯಮಾಡಿ ಈ ಸಲ ಲೋಕಸಭೆಗೆ ನನಗೆ ಟಿಕೆಟ್ ಕೊಡಬೇಕು. ತಂದೆ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಎಲ್ಲರೂ ಕೊಡೋದು ಬಂದ್ ಮಾಡ್ರಿ ಏನ್ರಿ. ಅದಕ್ಕೆ ನಾ ಏನು ಹೇಳ್ತೀನಿ, ಇಲ್ಲ ಹೇಳಿದ್ದಾಗಿದೆ. ಅದೇನೋ ಕನ್ನಡಿ ಮುಂದೆ ಇಟ್ಕೊಂಡು ಮುಖ ಕಾಣಲಾಗ್ಯದಂಗ ಆಯ್ತದ ನೀವು ಹೇಳೋದು. ಹಂಗಲ್ಲ, ಅದು ಎಲ್ಲರಿಗೂ ಗೊತ್ತಿದ್ದ. ಇಲ್ಲಿ ಎಷ್ಟು ಮಂದಿ ಅದಾರ? ಎಲ್ಲರಿಗೆ 75 ವರ್ಷ ಮೀರ್ ಹೋಗ್ಯಾವ. 80 ವರ್ಷ ಆದರೂ ಟಿಕೆಟ್ ಕೊಡತ್ತಾರತ್ತೆ. ನಾ ನಿಮ್ಗೆ ಆಗ ಏನು ಹೇಳಿದೆ, ಪೇಪರ್ನಾಗ ಏನೋ 2 ಕೊಡ್ತಾರ, ವಯಸ್ಸೇ ಕೊಡಂಗಿಲ್ಲ.
ನನಗೆ ಅಲ್ಲಿ ಬಂದ ಡಿಫೆಕ್ಟ್. ಮೋದಿಜಿಯವ್ರು ಏನು ಆರ್ಡರ್ ಮಾಡಿದ್ರೆ ಲಾಭ ಹೊಂಟು ವಯಸ್ಸೇ ಕೊಡಂಗಿಲ್ಲ. ಹುಟ್ಟು ಹಬ್ಬದ ಶುಭಾಶಯಗಳು, ಹುಟ್ಟು ಹಬ್ಬದ ಶುಭಾಶಯಗಳು, ವಯಸ್ಸೇ ಇಲ್ಲ. ಯಾವ ಹಬ್ಬ, ಎಷ್ಟನೇ ವರ್ಷದ ಹಬ್ಬ ಬೇಕಲ್ಲ. ಅದೇ ರೀ, ಹಾಗೆ ಇದ್ರೂ 80 ವರ್ಷ ಆದ್ರೂ ವಯಸ್ಸು ಮುಚ್ಚಿಡಾಕತ್ತಾರ. ಹುಟ್ಟು ಹಬ್ಬದ ಶುಭಾಶಯಗಳು, ವಯಸ್ಸು ಬೇಕಲ್ಲ. ನಾನೀಗ ವಯಸ್ಸು ನಿಮಗೆ ತಿಳಿಸೀನಿ, ನನಗೆ 55 ವಯಸ್ಸು. ಮತ್ತು ಅದೇ ಥರ ಕಾದವ್ ಸಾಹೇಬ್ರು ತಿಳಿಸಿದ್ರು 18, 19 ಈಗ ಅವ್ರಿಗೆ 75 ಮುಗಿದು ಹೋಗ್ಯದ. ನೋಡ್ರಿ, ಕೊಡ್ತಾರೋ ಇಲ್ಲ ಅನ್ನೋದು ಇನ್ನೂ ಸ್ವಲ್ಪ ದಿವಸನೇ ತಿಳಿತೈತಿ. ರಾಷ್ಟ್ರೀಯ ನಾಯಕರಿಗೆ, ರಾಜ್ಯ ನಾಯಕರಿಗೆ ಭೇಟಿ ಆಗ್ತೀನಿ, ಜಿಲ್ಲಾ ನಾಯಕರಿಗೆ ಎಲ್ಲರಿಗೂ ಭೇಟಿ ಆಗ್ತೀನಿ. ಭೇಟಿಯಾಗಿ ಏನು ಅನ್ನೋದು ಕೇಳ್ಕೊತೀನಿ. ಕೇಳ್ಕೊಂಡು ಬಳಕ ಅಲ್ಲಿ ಏನು ಮೆಸೇಜ್ ಬರ್ತದೆ ನೋಡ್ಕೊಂಡು ನಾನು ಮುಂದಿನ ದಾರಿ ಹಿಡಿತೀನಿ. ಯಾಕಂದ್ರೆ ನಾವು ಸಾಹಿತ್ಯನ ಮುದುಕಾಗೋ ತನಕ ಭಯಾನ ಹಲ್ಲಾಗಿಲ್ಲ ಎಲ್ಲ ಆಗಿ ನಾವು ಕಟ್ಟಿಗೆ ಹಿಡಿ ತನಕ ಬರೀ ಇದನ್ನೇ ಮಾಡೋದ. ಕಸ ಹೊಡಿದು, ಕುರ್ಚಿ ತೆಗೆದು, ಚಮಕಾನ್ ತೆಗೆದೇ ಮಾಡೋಣ ಪಾರ್ಟಿ ಒಳಗೆ. ನಮ್ಗೇನು ಬೇಡ. ಇದ್ರಾಗೆ ಅರ್ಧ ಮಂದಿ ಸಾತ್ ಹೋದವು. ಈಗ ನಾವು ಸಾಯೋನ ಪರ್ಯಾಯ ವ್ಯವಸ್ಥೆ ಏನೋ ಮಾಡ್ಕೋಬೇಕಾಗ್ತದ, ಅನಿವಾರ್ಯ ಐತಿ. ಇವ್ರು ಕೊಡ್ತಾರೋ ಇಲ್ಲಿ ಈ ಸಲ ನಾನು ನೋಡ್ತೀನಿ, ಹೋಗಿ ಭೇಟಿ ಹಾಕ್ತೀನಿ, ರಿಕ್ವೆಸ್ಟ್ ಮಾಡ್ತೀನಿ. ಕೊಟ್ರ ಸರಿ, ಕೊಡ್ತಾರಂತ ವಿಶ್ವಾಸ ಅಂತೂ 100ಕ್ಕೆ 100 ಐತಿ. ಸಾಮಾಜಿಕ ನ್ಯಾಯದಡಿಯಲ್ಲಿ ಕೊಡಬೇಕು, ಕೊಡ್ತಾರ. ಕೊಡ್ಲಿಲ್ಲ ಅಂದ್ರೆ ಮುಂದಿನ ಪರ್ಯಾಯ ವ್ಯವಸ್ಥೆಗೆ ಇನ್ನೂ ಮತ್ತೊಮ್ಮೆ ಪ್ರೆಸ್ ಮೀಟ್ ನಿಮ್ಮನ್ನೆಲ್ಲ ಕರೆದು, ಮಾಧ್ಯಮದವ್ರು ಕರೆದು ಹೇಳ್ತೀನಿ ಅಂತ. ಅವ್ರು ಏನಾರ ಅವ್ರು ಹೇಳ್ಕೊಳ್ಳಿ, ನಾನು ನಾ ಹೇಳ್ಕೊತೀನಿ ಸರ್. ನಿಮ್ಮ ಮಾಧ್ಯಮದಾಗೆ ಬಂದಿದ್ದದ, ನನ್ನ ಕಡೆ ಆರ್ಡರ್ ಬಂದಿಲ್ಲ. 75 ಆಗಲಿದ್ದು ಕೊಡಬಾರ್ದು ಅಂತೇಳಿ ಅದೇ ಬೇಸ್ ಮ್ಯಾಗ ಮುಖ್ಯಮಂತ್ರಿಗಳನ್ನ ಯಡಿಯೂರಪ್ಪ ಸಾಹೇಬ್ರನ್ನ ಇಳಿಸಿದ್ದು ನಿಮಗೂ ಗೊತ್ತದ. ಅದೇ ಬೇಸ್ ಮ್ಯಾಗ ಇಳಿಸ್ಯಾರ. ಅದೇ ಬೇಸ್ ಮ್ಯಾಗೆ 75 ಆದ್ರೂ ಟಿಕೆಟ್ ಕೊಡಬಾರ್ದು. ಯಾಕಂದ್ರೆ ನಮ್ಮಲ್ಲಿ ಇಲ್ಲಿ ಸರ್ ಒಂದ್ ಸೆಕೆಂಡ್ ನಮ್ಮ ದೇಶದಾಗ ರಾಜಕಾರಣ ಹೆಂಗಾಗಿಬಿಟ್ಟದಂದ್ರ ಸಾಹೇಬ್ರ, ಗೋರ್ಯಾಗಿಡೋ ತನಕ ನನಗೆ ಟಿಕೆಟ್ ಬೇಕನ್ನುವಂತ ಸ್ಥಿತಿ ಬಂದ್ಬಿಟ್ರ. ಏನು ಒಯ್ದು ಸತ್ತ ಬಳಗ ಗೋರ್ಯಾಗಿಟ್ರು ಟಿಕೆಟ್ ನನಗೆ ಬೇಕನ್ನುವಂತ ಸಂಸ್ಕೃತಿ ರಾಜಕಾರಣದೊಳಗ ಈ ದೇಶದಾಗ ರಾಜ್ಯದಾಗ ಆಗಿಬಿಟ್ಟೈತಿ. ಅದು ಬಿಡಬೇಕ್ರಿ, ಬಿಡ್ಬೇಕು. ಒಂದು ಹಂತ ಇರ್ತದ, ಬಿಡ್ಬೇಕು. ಬಿಡಿಸಿ ಕುತ್ತಿಗೆ ಹಿಡಿದು ಹೊರಗೆ ಹಾಕುತ್ತಾನ ನನಗೆ ಬೇಕಂದ್ರೆ ಯಾವ ಸಿದ್ಧಾಂತ, ನೀತಿ, ನಿಯಮ, ಆಚಾರ, ವಿಚಾರ, ಶಿಷ್ಟಾಚಾರ ಎಲ್ಲಿ ಉಳಿದೈತಿ? ಉಳಿಬೇಕು. ಪಕ್ಷದಾಗ ಸಿದ್ಧಾಂತ ಪ್ರಕಾರ ಅಂದ್ರೆ ನಾವು ಬಿಡಬೇಕು, ನಾವು ಮಾಡ್ಬೇಕಾಗ್ತದೆ. ಹಾ ರೀ, ಕೊಡ್ಲಿ. ನಮ್ಮ ಹಣೆ ಬರ ಅಂತ ತೊಗೊಳೋದಾರ, ನಮ್ಮ ಹಣೆ ಬರ ಬರ್ಕೋಬೇಕು ಪಕ್ಷದ ಮುಖಾಂತರ ನಾವು ಪ್ರಯತ್ನ ಮಾಡತ್ತೀವಿ. ನಮ್ಮ ದೈವದಾಗ ಇತ್ತು ಸರಿ, ಇರ್ಲಿಲ್ಲ ಅಂದ್ರೆ ಏನ್ ಮಾಡಕ್ಕಾಗ್ತದ? ಹಾ ಸರ್. ಯಾವ್ರಿ? ಇಲ್ಲಿರಿ ಅನಿವಾರ್ಯ ಅಲ್ಲ, ಏನು ಮಾಡಕ್ ಆಗಂಗಿಲ್ಲ. JDS ಈಗ ಕೊಟ್ಟಿದ್ದದಲ್ಲ, ಕಾಂಗ್ರೆಸ್ ಜೋಡಿ ಅಲಯನ್ಸ್ ಮಾಡಿದಾಗ ಇಲ್ಲಿ JDS ಕೊಟ್ಟಿದ್ದೈತಿ. ನೀವು ಕೇಳೋದು ಸತ್ಯ ಐತಿ, ಕರೆಕ್ಟ್ ಐತಿ. ಅವಾಗ ಬಂದಾಗ ನೋಡೋಣ ಏನಾಗ್ತದ. ಹಂಗ ಆಗಂಗಿಲ್ಲ ಅಂತ ನಾನು ಅನಿಸಿಕೆ ಐತಿ. ಬಿಜಾಪುರ ಜಿಲ್ಲೆ ಲೋಕಸಭೆ JDS ಹೋಗಂಗಿಲ್ಲ ಅಂತ 100% ನನ್ನ ಅನಿಸಿಕೆ ಐತಿ. ಇದು ಸತ್ಯ, ಹೋಗಂಗಿಲ್ಲ. ಅದಕ್ಕೆ ಇವು ಉಳ್ಕೋತೈತಿ. ಅದಕ್ಕೆ ನಾ ಕೇಳತ್ತೀನಿ. ಅದೇ ಯಾಕೆ ಶಕ್ತಿ ಇಲ್ಲ? ಸ್ವಂತ ಶಕ್ತಿ ಇಲ್ಲ ರೀ. ನಿಮ್ಮ ಮುಂದೆ ಬಂದು ಯಾರು ಕೊಂದಿರ್ತಾರ? ಜನರ ಮುಂದೆ ಹ್ಯಾಂಗ ಹೋಗ್ತಾರ? ಪಕ್ಷೇತರ ನಿಂದ್ರಾಕ ಇಲ್ಲಿ ಜಿಲ್ಲಾದಾಗ ಆಗಂಗಿಲ್ಲ. ಒಂದು ಪಕ್ಷದಿಂದ ಮಾಡ್ಬೇಕಾಗ್ತದ, ಹಂಗ ಆಗಂಗಿಲ್ಲ ಏನ್ರಿ. ಭಾರತೀಯ ಜನತಾ ಪಕ್ಷ ಒಂದು ಟೈಮ್ದಾಗ ನಮ್ಮ ಸಮಾಜದವ್ರ ಹಿಂದೆ ರಾಜ್ಯದೊಳಗೆ ಸರ್ಕಾರ. ಈ ಸಲ ನನಗೆ 2024 ಲೋಕಸಭೆಗೆ ಕೊಡಬೇಕು. ಕೇಳಿ ಸರ್, ಯಾರಿಗೇನು ಕೇಳ್ತೀರಿ? ನಾ ದುಡ್ದೀನಿ, ನನಗೆ ಟಿಕೆಟ್ ಬೇಕು. ನಾ ದುಡ್ದೀನಿ. ಬಾಬ್ರಿ ಮಸೀದಿ ಕೆಡೋಕ್ಕಿಂತ ಮುಂಚಿತವಾಗಿ ಇನ್ನ ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳ್ ಸಾಹೇಬರು ಇನ್ನ MLA ಆಗಿದ್ದಿಲ್ಲ. ಆವಾಗಿನ ಸುಟ್ಟ ನಾ ದುಡ್ದ ಹೋದಿನಿ. ಅದಕ್ಕೆ ಕೇಳೋ ಹಕ್ಕು ನನಗದನ್ನ ಕೇಳಾತಿ. ಯಾವ್ರಿ ಕುಟುಂಬ? ಎಲ್ಲರಿಗೂ ಗೊತ್ತಿದ್ದಿದ್ದು, ಅದನ್ನ ಯಾಕೆ ಹೇಳಕ್ ಹೋಗ್ಬೇಕ್ರಿ? ಏನ್ ಕೆಲಸ? ಕುಟುಂಬ ರಾಜಕಾರಣ ಅದ. ತಂದಿ ಮಗ ಅವತಟಿ, ಹಳೆಯ ಮಾವ ಅವತಟಿ, ಎಲ್ಲಾರು ಏನೇನು ಕೊಟ್ಟಿದ್ವಿ ನಿಮ್ಮ ಮುಂದೆ ಬಂದು ಅವರು ಹೇಳ್ತಾರೆ, ನಾವು ನಿಮ್ಮ ಮುಂದೆ ಬಂದು ಹೇಳ್ತೀವಿ. ಎಲ್ಲಾರು ನಿಮ್ಮ ಮುಂದೆ ಬಂದು ಕುಂದಿರ್ತಾರೆ. ಎಲ್ಲೇ ಗುಡ್ಡ ಸುತ್ತಿಡಿದ್ರು ನಿಮ್ಮ ಮುಂದೆ ಬಂದು ಕುಂದಿರ್ತಾರೆ. ಎಲ್ಲಾರು ನಿಮ್ಮ ಮುಂದೆ ಬಂದು ಕುಂದಿರ್ತಾರೆ. ಯಾವ್ದನ್ನ ನನ್ನ ಬೈಲೇ ಹೇಳ್ಸೋ ಪ್ರಯತ್ನ ಯಾಕೆ ಮಾಡ್ತೀರಿ ಅಣ್ಣವ್ರ? ಹಾ, ಯಾರಿಗೆ ಅನ್ಸ್ಬೇಕು? ಹಾ, ಯಾರಿಗೆ ಅನ್ಸಂಗಿಲ್ಲ. ಎದಕ್ ಅನ್ಸ್ಬೇಕು? ಯಾರು ತಿಂದಿದ್ದದೋ ಉಂಡಿದ್ದದೋ ಹೇಳ್ತೀನಿ. ಸಮಯ ಬಂದಾಗ ಎಲ್ಲ ಗೊತ್ತಿದ್ದು ಕೇಳ್ತಿರಲ್ಲ. ನೀವ್ ಹೆಂಗ
ಎಲ್ಲ ಗೊತ್ತಿದ್ದು ಕೇಳ್ತೀರಿ, ಯಾರ್ಯಾರ ಮಾವ, ಯಾರ್ಯಾರ ಹಳೆ, ಯಾರ ಅಪ್ಪ, ಯಾರ ಮಗ, ಎಲ್ಲೆಲ್ಲಿ ನಿಂತಾರ, ಯಾರ್ಯಾರು ಆಗ್ತಿದ್ರು. ಹಾ ನೀವು ನಾವು ಹಳೆ ಮಾವ ಸರ್. ಇರ್ತಕ್ಕಂಥ ಮಂತ್ರಿಗಳು ಶಿವರಾಜ್ ತಂಗಡಿ ಸರು ಪಕ್ಷೇತರ ಆರಿಸಿ ಬಂದಿದ್ರು, ಪಾವಗಡ ವೆಂಕಟರಮಣ ಸಾಹೇಬರು ಪಕ್ಷೇತರ ಆರಿಸಿ ಬಂದಿದ್ರು. ಅವಾಗ ರೆಡ್ಡಿಯವರು ಅವ್ರು ಕರ್ಕೊಂಡೋಗಿ ಎಲ್ಲಾ ಕೂಡಿಗೆ ಹೆಚ್ಚಿನ ನಮ್ಮ ಸಮಾಜದಿಂದೇ ಭಾರತೀಯ ಜನತಾ ಪಕ್ಷದ ಸರ್ಕಾರ ಆಗಿದ್ದು. ಈಗ ನಮ್ಮನ್ನೇ ಮರೆತು ಬಿಡಕತ್ತಾರ, ಇಲ್ಲ ಅದು ಸಮಸ್ಯೆ ಬಂದಿದ್ದು. ಅದಕ್ಕೆ ನಾವು ನಿಮ್ಮ ಮುಂದೆ ಬಂದು ನಿಮ್ಮ ಮುಖಾಂತರ ಟಿಕೆಟ್ ಕೇಳಾತಿ. ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ಕೊಡ್ತಾರಿಲ್ಲ ಅನ್ನೋದು ನಾನು ರಾಜ್ಯ ನಾಯಕರು, ರಾಷ್ಟ್ರ ನಾಯಕರು ಭೇಟಿ ಆದ ಬಳಿಕ ಮತ್ತೊಮ್ಮೆ ನಿಮ್ಮನ್ನ ಕರೆದು ನಾನು ಹೇಳ್ತೀನಿ. ಭೇಟಿ ಆಗಿವ್ರಿ, ಇಲ್ಲಿ ಬಹಿರಂಗ ಪಡಿಸಂಗಿಲ್ಲ, ಅದು ಬೇರೆ ದಾರಿ ಹಿಡಿತದ. ಭೇಟಿ ಆಗಿವಿ, ಮಾತಾಡಿವಿ, ಏನೇನಕ್ಕ ನೋಡ್ತೀವಿ, ಈ ಸಲ ಹೆಲ್ಪ್ ಮಾಡ್ತೀವಿ ಅಂದಾರ. ನಾನು ಇನ್ನೂ ಹೋಗಿ ಭೇಟಿ ಹಾಕಿನಿ. ಟಿಕೆಟ್ ಸಿಗುತ್ತದ 100ಕ್ಕೆ 100 ವಿಶ್ವಾಸ ಐತ್ರಿ, ವಿಶ್ವಾಸ ಐತಿ. 2024 ಲೋಕಸಭೆ ಬೇಕ್ರಿ, ವಿಶ್ವಾಸ ಅದ. ನಾ ಎಲ್ಲರಿಗೂ ಭೇಟಿಯಾಗಿ ಇನ್ನೊಂದು ರೌಂಡ್, 2 ರೌಂಡ್, 3 ರೌಂಡ್ ಭೇಟಿಯಾಗಿ ನಿಮ್ಗೆ ಎಲ್ಲರ ಕರೋನ ಹೇಳ್ತೀನಿ. ಕೇರಳದ ಪ್ರಖ್ಯಾತ ಜ್ಯೋತಿಷ್ಯರು ನಿಮ್ಮ ಸಮಸ್ಯೆಗಳಾದ ದಾಂಪತ್ಯ, ಲೈಂಗಿಕ ಸಮಸ್ಯೆ, ಸಂತಾನ ದೋಷ, ಸ್ತ್ರೀ ಪುರುಷ ವಶೀಕರಣ, ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಲು, ಹೆಂಡತಿ ಹೇಳಿದ ಮಾತು ಕೇಳುವಂತೆ, ಅತ್ತೆ ಸೊಸೆ ಕಲಹ, ನಾದಿನಿ ಕಲಹ, ಮನೆಯಲ್ಲಿ ಪ್ರತಿನಿತ್ಯ ಅಣ್ಣ ತಮ್ಮಂದಿರಲ್ಲಿ ಕಲಹ, ಎಷ್ಟೇ ದುಡಿದ್ರೂ ಮನಃಶಾಂತಿಯ ಕೊರತೆ, ಇನ್ನು ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಕೇರಳದ ಮೂಲ ಪದ್ಧತಿಯಿಂದ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ, ಕೆಲವೇ ಗಂಟೆಗಳಲ್ಲಿ ಪರಿಹಾರ ಶತಸಿದ್ಧ. ಪರಿಹಾರದಲ್ಲಿ ಓಪನ್ ಚಾಲೆಂಜ್. ನಾವು ಮಾಡಿಕೊಟ್ಟಂತ ಪರಿಹಾರ ನಮಗಿಂತ ಮೊದಲು ಬೇರೆ ಯಾರೇ ಮಾಡಿಕೊಟ್ಟಲ್ಲಿ ಅವರಿಗೆ ಸೂಕ್ತ ಬಹುಮಾನ ಕೊಡಲಾಗುವುದು. ಇದು ಸತ್ಯ. ಗುರೂಜಿಯವರನ್ನು ನಂಬಿ ಕರೆ ಮಾಡಿ. ನಿಮ್ಮ ಒಂದು ಕರೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತದೆ. ಗುರೂಜಿಯವರು ಫೋನಿನ ಮೂಲಕ ಹಾಗೂ ವಾಟ್ಸ್ಆಪ್ ಮೂಲಕ ಪರಿಹಾರ ತಿಳಿಸುತ್ತಾರೆ. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM ನ್ಯೂಸ್ ಕನ್ನಡ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.